ಮೂಡ ಮಹಾಯುದ್ಧಕ್ಕೆ ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ಟರ್ನ್ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಮೂಡ ಹಗರಣದ ತನಿಖೆಯ ಆಳಕ್ಕೆ ಇಳಿದಿದೆ ಜಾರಿ ನಿರ್ದೇಶನಾಲಯ ಅರ್ಥಾತ್ ಇಡಿ. ಒಟ್ಟಾರೆ ಹಗರಣದ ಆಳ ಅಗಲವನ್ನ ಜಾಲಾಡ್ತಾ ಇದೆ ಇಡಿ. ಅಧಿಕಾರಿಗಳ ವಿರುದ್ಧ ಇಡಿ ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡಿದೆ. 18 ಅಧಿಕಾರಿಗಳ ವಿರುದ್ಧ ಇಸಿಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದೆ ಜಾರಿ ನಿರ್ದೇಶನಾಲಯ. ಈ ಮೂಲಕ ಸಹಜವಾಗಿಯೇ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇದೆ. ಬರೀ ಸಿದ್ದರಾಮಯ್ಯನವರ ವಿಚಾರ ಮಾತ್ರ ಅಲ್ಲ, ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಸಿದ್ದರಾಮಯ್ಯನವರ ವಿಚಾರ ಕೇವಲ ಉದಾಹರಣೆ ಅಷ್ಟೇ. ತನಿಖೆ ಆಗಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಇಡಿ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ರು. ಅಕ್ರಮ ಹಣ ವರ್ಗಾವಣೆಯ ಆಕ್ಟ್ನ ಅಡಿಯಲ್ಲಿ, ಮನಿ ಲ್ಯಾಂಡ್ರಿಂಗ್ ಆಕ್ಟ್ನ ಅಡಿಯಲ್ಲಿ ಈಗ ಕೇಸ್ ದಾಖಲಾಗಿರುವಂತಹದ್ದು, ತನಿಖೆಗೆ ಮುಂದಾಗಿರುವಂತಹದ್ದು. ಹಾಗಾದ್ರೆ ಸಿಎಂಗೆ ಇಡಿ ಯಾವ ರೀತಿ ಶಾಕ್ ಕೊಡುತ್ತೆ ನೋಡ್ತಾ ಹೋಗೋಣ. ಮೂಡ ಭ್ರಷ್ಟರ ಬೇಟೆಗಿಳಿದಿದೆ ಈಗ ಜಾರಿ ನಿರ್ದೇಶನಾಲಯ. ನಿನ್ನೆ ದೂರು ಸಲ್ಲಿಕೆ ಆಯಿತು, ಈಗ ತನಿಖೆಯನ್ನು ಚುರುಕುಗೊಳಿಸಿದೆ. 2022ರಲ್ಲಿ ಲೋಕಾಯುಕ್ತ ದಾಖಲಿಸಿಕೊಂಡಿದ್ದಂತಹ ಪ್ರಕರಣ, ಈ ವಿಚಾರವನ್ನು ಇಟ್ಕೊಂಡು ಈಗ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮೈಸೂರಿನ ಹಿನಕಲ್ ಸರ್ವೆ ನಂಬರ್ 89ರ ನಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗರಣ ಆಗಿದೆ ಅನ್ನುವಂತಹ ಆರೋಪ. ಈಗ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇರುವಂಥದ್ದು. ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ 7.18 ಎಕರೆ ಜಮೀನಿನಲ್ಲಿ ನಿವೇಶನವನ್ನು ಮಾಡಲಾಗಿತ್ತು. 350ಕ್ಕೂ ಹೆಚ್ಚು ಪ್ರಭಾವಿಗಳಿಗೆ ಸೈಟನ್ನು ಹಂಚಿಕೆ ಮಾಡಿರುವಂತಹ ಆರೋಪ ಇದೆ. 2017ರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಅಧಿಕಾರಿಗಳ ವಿರುದ್ಧ ಇಸಿಐಆರ್ ದಾಖಲಾಗಿರುವಂತಹದ್ದು. ಮೂಡ ವ್ಯವಹಾರದ ಬಗ್ಗೆ 2 ಇಸಿಐಆರ್ ದಾಖಲಿಸಿಕೊಂಡಿದೆ ಇಡಿ. ತನಿಖೆಯನ್ನ ಚುರುಕುಗೊಳಿಸಿದೆ. ಸೆಪ್ಟೆಂಬರ್ 9ರಂದು 18 ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿತ್ತು ಲೋಕಾಯುಕ್ತ ಟೀಮ್. ಈಗ ಲೋಕಾಯುಕ್ತದಲ್ಲಿ ದಾಖಲಾದ ಎಫ್ಐಆರ್ನ ಅನ್ವಯವೇ ಕೇಸನ್ನು ಕಂಟಿನ್ಯೂ ಮಾಡಲಿಕ್ಕೆ, ತನಿಖೆಯನ್ನು ಚುರುಕುಗೊಳಿಸಲಿಕ್ಕೆ ಇಡಿ ನಿರ್ಧರಿಸಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ನೇರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ ಮೂಡಾ ಕೇಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಒಂದು ಕಡೆ ಇಡಿ ಎಂಟ್ರಿ ಆಗಿದೆ, ಮತ್ತೊಂದು ಕಡೆ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವಂತಹ ಆರೋಪ. ಈ ಬೆನ್ನಲ್ಲೇ ಇಡಿ ಎಂಟ್ರಿಯಿಂದ ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು? ಪ್ರಮುಖವಾಗಿ ಈಗ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ ಮುರಳಿ. ಖಂಡಿತವಾಗಿಯೂ ಪ್ರೇಮ್, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 2 ಎಫ್ಐಆರ್ಗಳಾಗಿರುವಂಥದ್ದು. ಮೂಡಾದಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಗರಣಗಳು ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲಾತಿಗಳನ್ನ ಪರಿಶೀಲನೆಯನ್ನ ಮಾಡೋ ಪ್ರಯತ್ನಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಸಿಎಂ ಅವರ ವಿರುದ್ಧ ಒಂದು ಇಸಿಐಆರ್ ಅನ್ನ ನಿನ್ನೆಯಷ್ಟೇ ದಾಖಲನ್ನ ಮಾಡ್ಕೊಂಡಿದ್ರು. ಅದರ ಜೊತೆಗೆ ಅವರ ಕುಟುಂಬಸ್ಥರನ್ನು ಕೂಡ ಅದರಲ್ಲಿ ಆರೋಪಿಗಳನ್ನಾಗಿ ಮಾಡ್ಕೊಂಡಿದ್ರು. ಈಗ 2ನೇ ಇಸಿಐಆರ್ ಏನಿತ್ತು, ಅಂದ್ರೆ 2ನೇ ಎಫ್ಐಆರ್ ಏನಿತ್ತು, ಅದರಲ್ಲಿ ಈಗ 18 ಜನ ಅಧಿಕಾರಿಗಳನ್ನ ಈಗ ಏನು ಆರೋಪಿಗಳನ್ನಾಗಿ ಮಾಡ್ಕೊಂಡಿರುವಂಥದ್ದು. ಅಂದ್ರೆ 2022ರಲ್ಲಿ ಲೋಕಾಯುಕ್ತ ಪೊಲೀಸರು ದಾಖಲು ಮಾಡಿದಂತ ಪ್ರಕರಣ ಏನಿತ್ತು, ಆ ಪ್ರಕರಣದ ಆಧಾರದ ಮೇಲೆ ಲೋಕಾಯುಕ್ತ ಇಡಿ ಅಧಿಕಾರಿಗಳು ಮತ್ತೊಂದು ಇಸಿಐಆರ್ ಅನ್ನ ದಾಖಲನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ 2022ರಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡಿದಂತ ಲೋಕಾಯುಕ್ತ ಪೊಲೀಸರು ಮೊನ್ಮೋನಿಯ ತನಕ ಕೂಡ ಯಾವುದೇ ರೀತಿಯ ಪ್ರಕ್ರಿಯೆಗಳನ್ನು ಕೂಡ ಪ್ರಾರಂಭವನ್ನ ಮಾಡಿರಲಿಲ್ಲ. ಆದ್ರೆ ಸೆಪ್ಟೆಂಬರ್ 9ನೇ ತಾರೀಕು ಈ 18 ಜನ ಏನು ಮೂಡದ ಅಧಿಕಾರಿಗಳಿರೋ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆದಿದ್ರು. ಯಾಕೆಂದ್ರೆ ಪ್ರಮುಖವಾಗಿ ಇರುವಂತ ಮ್ಯಾಟರ್ ಏನಂದ್ರೆ, ಆ ಸಂದರ್ಭದಲ್ಲಿ ಹಿನ್ಕಲ್ನ ಸರ್ವೆ ನಂಬರ್ 89ರಲ್ಲಿ 7 ಎಕರೆಯಷ್ಟು ಜಮೀನನ್ನ ಖರೀದಿಯನ್ನ ಮಾಡಿರ್ತಾರೆ. ಅದರಲ್ಲೂ ಕೂಡ ಅಕ್ರಮವಾಗಿ ಖರೀದಿಯನ್ನ ಮಾಡಿ ಡಿನೋಟಿಫೈ ಅನ್ನ ಮಾಡ್ತಾರೆ. ಅದಾದ ನಂತರ ಅದನ್ನ 365ಕ್ಕೂ ಹೆಚ್ಚು ಜನರಿಗೆ ವರ್ಗಾವಣೆಯನ್ನ ಅಂದ್ರೆ ಮಾರಾಟವನ್ನ ಮಾಡಿದ್ದಾರೆ. ಅದು ಕೂಡ ಪ್ರಭಾವಿ ವ್ಯಕ್ತಿಗಳಿಗೆ ಮಾರಾಟವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪಗಳು ಕೇಳಿ ಬಂದಿತ್ತು. ಆ ಆರೋಪಗಳ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದಿಷ್ಟು ಹಿನ್ಕಲ್ನ ವಿಚಾರ. ಆದ್ರೆ ಮೂಡದ ವಿಚಾರವಾಗಿ, ಮೂಡದ 14 ಸೈಟ್ಗಳ ವಿಚಾರ ಏನಿತ್ತು, ಅದಕ್ಕೂ ಕೂಡ ಪ್ರತ್ಯೇಕವಾಗಿ ಏನು ತನಿಖೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇಡಿ ಅಧಿಕಾರಿಗಳಿಂದ ಮೂಡದಲ್ಲಿ ಆಗಿರುವಂತಹ ಹಗರಣಗಳೇನಿತ್ತು, ಅಂದ್ರೆ 2017 ಇರ್ಬೋದು, 1998 ಇರ್ಬೋದು, 2ರ ಹಗರಣಗಳೇನಿತ್ತು, ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದಷ್ಟು ಮಾಹಿತಿಗಳನ್ನ ಮತ್ತು ಆಳ ಅಗಲವಾಗಿ ತನಿಖೆಯನ್ನ ಮಾಡಲಿಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.